ದೇವರ ನಾಮಕ್ಕೆ ಮಹಿಮೆ ಆಗಲಿ. ಈ ಒಂದು ವಾಕ್ಯವನ್ನು ಕನ್ನಡದಲ್ಲಿ ಮಾತನಾಡೋದಕ್ಕಾಗಿ ದೇವರು ಕೊಟ್ಟಿರುವಂಥ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರಗಳು ಸಲ್ಲಿಸುತ್ತೇನೆ. ಹಲ್ಲೆಲೂಯ. ಈಗ ಮಾತ್ರ ನಿದ್ದೆ ಮಾಡ್ಲಿಕ್ಕೆ ಹೋಗಬೇಡ್ರಿ, ನನಗೆ ಭಾಳ ದುಃಖ ಆಗ್ತದೆ. ವಿಮೋಚನೆ ಕಾಂಡ 6ನೇ ಅಧ್ಯಾಯ 1ನೇ ವಚನ, ಅದರಲ್ಲಿ ದೇವರ ಆತ್ಮನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಏನೆಂಬುದಾಗಿ ಹೇಳುವುದಾದರೆ, ನಾನು ಮುಂದಿನ ದಿನಮಾನಗಳಲ್ಲಿ ನಿಮಗಾಗಿ ಮಾಡುವಂಥ ಕಾರ್ಯಗಳು ಏನಾಗಿವೆ. ಹಲ್ಲೆಲೂಯ. ನಾನು ಮುಂದಿನ ದಿನಮಾನಗಳಲ್ಲಿ ನಾನು ಮಾಡುವ ಕಾರ್ಯವು ಏನಾಗಿದೆ ಅದನ್ನು ನೀವು ಕಣ್ಣಾರ ನೋಡುವವರಾಗಿದ್ದೀರಿ. ಹಲ್ಲೆಲೂಯ. ಜೋರಾಗಿ ಹೇಳೋಣ, ಹಲ್ಲೆಲೂಯ. ನಾನು ಮುಂದಿನ ದಿನಗಳಲ್ಲಿ ನಿಮಗಾಗಿ ಮಾಡುವ ಕಾರ್ಯಗಳು ನೀವು ಕಣ್ಣಾರೆ, ಅಥವಾ ಈಗ ನೀವು ಜೀವಂತವಾಗಿರುವಾಗಲೇ ಅಥವಾ ಈ ದಿನಮಾನಗಳಲ್ಲೇ ಇವುಗಳನ್ನು ನೀವು ನೋಡುವವರಾಗಿದ್ದೀರಿ. ಹಲ್ಲೆಲೂಯ. ನಾನು ಭಾಳಷ್ಟು ಸ್ಪೀಡಾಗಿ ಹೋಗ್ತಾ ಇರುವುದರಿಂದ ನೀವು ನನ್ನನ್ನು ಕ್ಷಮಿಸಬೇಕೆಂಬುದಾಗಿ ನಾನು ಹೃದಯಪೂರ್ವಕವಾಗಿ ನಾನು ಕೇಳುವವನಾಗಿದ್ದಾನೆ. ಮೊದಲನೇ ಪಾಯಿಂಟ್ ಅನ್ನೋರು ಹೇಳಿರುವ ಪ್ರಕಾರವಾಗಿ, ನಾನು ನಿಮಗೆ ವಿರುದ್ಧವಾಗಿ ಬರುವವರ ಕಾರ್ಯಗಳನ್ನು ಅಥವಾ ನಿಮಗೆ ವಿರುದ್ಧವಾಗಿ ಮಾತನಾಡುವವರ ವಿಷಯದಲ್ಲಿ ಬರುವ ಪ್ರತಿ ಕಾರ್ಯವನ್ನು ತಾರು ಮಾರು ಮಾಡುವವನಾಗಿದ್ದೇನೆ. ಹಲ್ಲೆಲೂಯ. ಅದಕ್ಕಾಗಿ ಅವರು ರೆಫರೆನ್ಸ್ ಆಗಿ ಕೊಟ್ಟಿರುವಂಥ ಮಾತು ಆದಿಕಾಂಡ 11ನೇ ಅಧ್ಯಾಯ 7ನೇ ವಚನ. ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಡ್ತಾ ಇದೆ ನೋಡ್ರಿ. ಅಲ್ಲಿ ಒಂದು ಗೋಪುರವನ್ನು ಕಟ್ಟಲ್ಪಡ್ತಾ ಇದೆ. ಆ ಗೋಪುರ ಕಟ್ಟುವಂಥ ಸಂದರ್ಭದಲ್ಲಿ ಅವರು ಈ ಗೋಪುರವನ್ನು ನಾನು ಉನ್ನತವಾಗಿ ಕಟ್ತೇನೆ, ಇದನ್ನು ಯಾರು ಕೆಡಿಸ್ಲಿಕ್ಕಾಗಲ್ಲ ಎಂಬುದಾಗಿ ಅವರು ಆಲೋಚನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ದೇವರು ಸ್ವತಃ ಬಂದು ಅವರ ಅಲ್ಲಿ ಕರ್ತನು ತನ್ನ ಶಕ್ತಿ ಏನೆಂಬುದನ್ನು ತೋರಿಸಿದನು. ಇದು ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಅಳವಡಿಸಬೇಕು ಎಂಬುದಾಗಿ ನೋಡುವುದಾದರೆ, ನನ್ನ ಕರ್ತನ ಕೈಯಲ್ಲಿ ಅಸಾಧ್ಯವಾದ ಕಾರ್ಯವು ಒಂದು ಇಲ್ಲ. ಆತನು ಆ ದಿನದಲ್ಲಿ ಗೋಪುರವನ್ನು ಕಟ್ಟುವ ಸಂದರ್ಭದಲ್ಲಿ ತಾರು ಮಾರು ಮಾಡಿದ ದೇವರು ನಿನ್ನ ಜೀವಿತದಲ್ಲಿ ಕೂಡ ತಾರು ಮಾರು ಮಾಡುವ ದೇವರಾಗಿದ್ದಾನೆ. ಎಲ್ಲಿ ಆತನು ತಾರುಮಾರುಗಳನ್ನು ಮಾಡಬಲ್ಲ ದೇವರು ಎಂಬುದಾಗಿ ಇನ್ನೂ ಕೆಲವೊಂದು ವಚನಗಳು ಅನ್ನವರು ನನಗೆ ಕೊಟ್ಟಿರುವ ವಚನಗಳು, ಅವರು ನನಗೆ ಸಮಯ ಕೊಡಬೇಕೆಂಬುದಾಗಿ ಕೆಲ ವಚನಗಳು ಅವ್ರು ಹೇಳದೆ ಮುಂದಾಗಿ ಹೋದರು. ಆದ ಕಾರಣ ಅರಣ್ಯಕಾಂಡ 22ನೇ ಅಧ್ಯಾಯ 35ನೇ ವಚನ 38ನೇ ವಚನದಾಗ ನಾವು ಓದಿಕೊಂಡು ಹೋಗ್ತಾ ಇರುವುದಾದರೆ ಅಲ್ಲಿ ನಾವು ಗಮನಿಸಬಹುದು, ಅಲ್ಲಿ ಬಾಲಾಕನು ಅಥವಾ ನಾವು ನೋಡುವುದಾದರೆ ಬಿಳಾಮನು ಯಾರು ಎಂಬುದಾಗಿ ನಾವು ಗಮನಿಸೋಣ. ಬಿಳಾಮನು ಅವನು ಇದು ಆಗಲಿ ಅನ್ನುವುದಾದರೆ ಅದು ಆಗ್ತಿತ್ತು, ಇದು ನಾಶವಾಗಲಿ ಅಂದರೆ ಅದು ನಾಶವಾಗ್ತಿತ್ತು. ಆದ ಕಾರಣ ಅಲ್ಲಿ ಮೋವಾಬ್ಯರ ಅರಸನಾದ ಬಾಲಾಕನು ಗಮನಿಸಿದ, ನಾನು ಇಸ್ರಾಯೇಲ್ ಜೊತೆಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ, ನಾ ಏನು ಮಾಡ್ಲಿಕ್ಕಾಗಲ್ಲ, ಇಸ್ರಾಯೇಲ್ ಜೊತೆಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ. ಆದ ಕಾರಣ ಅವತ್ತೇನು ಮಾಡಿದ, ಶಪಿಸಬೇಕು, ಇಸ್ರಾಯೇಲರನ್ನು ಏನು ಮಾಡಬೇಕು, ಶಪಿಸಬೇಕು. ಆದ ಕಾರಣ ಶಪಿಸುವವನು ಯಾರಿದ್ದಾರೆ ಲೋಕದಲ್ಲಿ ಎಂಬುದಾಗಿ ಅವನು ಹುಡುಕುತ್ತಾ ಒಬ್ಬ ಬಿಳಾಮನಿದ್ದಾನೆ, ಇವನನ್ನು ಶಪಿಸುವುದಾದರೆ ನೋಡ್ರಿ, ಈ ಜನಾಂಗ ನಾಶವಾಗಲಿ ಎಂಬುದಾಗಿ ಶಪಿಸುವುದಾದರೆ ನಾನೇನು ಮಾಡ್ತೇನೆ, ಹೋಗಿ ಇಸ್ರಾಯೇಲನ್ನು ಸೋಲಿಸಬಹುದು ಎಂಬುದಾಗಿ ಬಿಳಾಮನನ್ನು ಹೋಗಿ ಕರೆಸ್ಕೊಂಡು ಬಂದನು. ಬಿಳಾಮನನ್ನು ಕರೆಸುವುದಕ್ಕಾಗಿ ಕೆಲವು ವ್ಯಕ್ತಿಗಳನ್ನು ಕರೆಸಿದಾಗ ಬಿಳಾಮನಂದ, ನಾನು ಬರುವುದಕ್ಕಾಗಿ ಆಗಲ್ಲ. ಯಾಕಂದ್ರೆ ಅವನು ಪ್ರಾರ್ಥಿಸಿದ ದೇವರ ಹತ್ರ, ಓ ದೇವರೇ, ನಾನು ಇಸ್ರಾಯೇಲ್ ಜನರನ್ನು ನಾನು ಶಪಿಸಬೇಕೆಂಬುದಾಗಿದ್ದೇನೆ. ಆದರೆ ದೇವರು ಯಾವ ಉತ್ತರ ಅವನಿಗೆ ಕೊಳ್ಳಿಲ್ಲ. ಮತ್ತೆ ಅವನನ್ನು ಸುಮ್ಮನಾದ. ಮೊದಲು ಒಬ್ಬ ಅಧಿಕಾರಿಗಳನ್ನು ಕಳಿಸಿದ, ಮತ್ತೆ 2ನೇ ಸತ ಉನ್ನತ ಅಧಿಕಾರಿಗಳನ್ನು ಕಳಿಸಿದ. ಅವಾಗ ಕಳಿಸುವಾಗ ಹಣದ ಆಸೆ ಮೂಲಕವಾಗಿ ಶಪಿಸುವುದಕ್ಕಾಗಿ ಅವನು ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದ. ಆದರೆ ಕತ್ತೆ ಮೇಲೆ ಹೋಗ್ತಾ ಇರುವಾಗ ಸದಾಕಾಲ ಅದೇ ಕತ್ತೆ ಮೇಲೆ ಅವನು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಕತ್ತೆ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಲಿಲ್ಲ. ಇವನು ಕತ್ತೆಯನ್ನು ತೊಂದರೆ ಪಡಿಸ್ತಾ ಇದ್ರ. ತಿರುಗಿ ತಕ್ಷಣ ಕತ್ತೆ ಹೇಳಿತು, ನಾನು ನಿನ್ನನ್ನು ಹೊತ್ತಿಕೊಂಡು ಹೋಗ್ಲಿಲ್ವಾ, ನಾನೇ ಅಲ್ಲ ನೀನು ಹೊತ್ಕೊಂಡು ಹೋಗಿದ್ದು, ಈಗ ನನ್ನನ್ನು ಯಾಕೆ ತೊಂದರೆ ಪಡಿಸ್ತಾ ಇದ್ದೆ. ಅಲ್ಲಿ ನೋಡುವುದಾದರೆ ಹಣಕ್ಕಾಗಿ ಅವನು ಶಪಿಸುವುದಕ್ಕಾಗಿ ಹೋಗ್ತಾ ಇದ್ದ. ನಮ್ಮ ಜೀವಿತದಲ್ಲಿ ಕೂಡ ಎಷ್ಟೋ ಜನ ಶಪಿಸಬೇಕು, ಇವರನ್ನು ನಾಶ ಮಾಡಬೇಕು, ಇನ್ನನ್ನು ಶಪಿಸಬೇಕೆಂಬುದಾಗಿ ಕೆಲವು ವಿಧವಾದ ಮಾತುಗಳನ್ನು ಅವರು ಮಾತನಾಡುವುದಕ್ಕಾಗಿ ಸಿದ್ಧವಾಗ್ತಾ ಇರಬಹುದು. ಆದರೆ ಕರ್ತನಾದ ದೇವರು ಶಪಿಸುವ ಬಾಯಿಗಳನ್ನು ಮುಂದೆ ಹೋಗುವುದಕ್ಕೆ ಬಿಡುವುದೇ ಇಲ್ಲ. ಹಲ್ಲೆಲೂಯ. ಅದನ್ನು ನೀನು ಕಣ್ಣಾರ ನೋಡುವನಾಗಿದ್ದೆ. ಹಲ್ಲೆಲೂಯ. ಈಗೋ ಶಪಿಸುವ ಬಾಯಿಗಳು ಬರ್ತಾ ಇರಬಹುದು, ಆತನು ಶಪಿಸುವ ಬಾಯಿಗಳನ್ನು ಮುಂದೆ ಬರದಂತೆ ಕಾಯುವ ದೇವರಾತನಾಗಿದ್ದಾನೆ. ಹಲ್ಲೆಲೂಯ. ಆದರೂ ಬಂದು ಬಿಟ್ಟ. ಆದ್ರೆ ದೇವರ ಹತ್ರ, ದೇವರೇ ನಾನು ಹೋಗ್ತೇನೆ, ಹೋಗು, ಶಪಿಸ್ತೀಯಾ, ಶಪಿಸೋದಕ್ಕಾಗಿ ಹೋಗು. ನಿಮ್ಮ ವಿಷಯದಲ್ಲಿ ಎಷ್ಟೋ ಜನ ಶಪಿಸುವುದಕ್ಕಾಗಿ ಅಲ್ಲಿ ಬರ್ತಾ ಇರಬಹುದು.
ದೇವರು ಅಲ್ಲಿ ಹೇಳಿದ ಶಪಿಸುವ ಬಾಯಿಗಳು, ಅವನು ಶಪಿಸುವುದಕ್ಕಾಗಿ ಬಂದ, ನಾಶನವಾಗಲಿ ಎಂಬುದಾಗಿ ಶಪಿಸುವುದಕ್ಕಂದ್ರ ಕರ್ತನಾದ ದೇವರು ತಾರುಮಾರು ಮಾಡಿಬಿಟ್ಟ. ಆಶೀರ್ವಾದ ವಚನ ಅಲ್ಲಿ ಮಾತನಾಡಿಬಿಟ್ಟ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಕೂಡ ತಾರು ಮಾಡುವ ಅಥವಾ ನಿನ್ನನ್ನು ಗಲಿಬಿಳಿ ಪಡಿಸುವ ವ್ಯಕ್ತಿಗಳು ಬರುವಾಗ ಆತನು ಇನ್ನು ಮುಂದೆ ನಿನ್ನನ್ನು ಸಿಗೋ ನಾಶನವಾಗಲಿ ಎಂಬುದಾಗಿ ಹೇಳುವುದು ಆಶೀರ್ವಾದವಾಗಲಿ ಎಂಬುದಾಗಿ ಹೇಳುತ್ತಾನೆ. ಈಗೋ ಇವ್ರಿಗೆ ಕೆಲಸ ಕೊಡಬೇಡ ಎಂಬುದಾಗಿ ಹೇಳುವಾಗ ಅವ್ರು ವಿಚಾರ ಮಾಡಿರ್ಬೋದು. ಆತನ ಅಲ್ಲಿ ತಕ್ಷಣ ಬರುವ ವರ್ಷದಲ್ಲಿ ಈ ರೀತಿ ಆಗಬಹುದು, ಕೆಲಸ ಕೊಡಲ್ಲ ಎಂಬುದಾಗಿ ಹೇಳ್ಬೋದು. ಆದರೆ ಕೆಲಸ ಕೊಡಲ್ಲ ಅಂತ ಆಗಲ್ಲ, ಅದು ಏನಾಗ್ಬಿಡ್ತದೆ, ಕೆಲಸ ಕೊಡುತ್ತೇನೆ, ಕೆಲಸ ಬರ್ತದೆ, ಕೆಲಸ ಕೊಡುತ್ತೇನೆ, ಈ ರೀತಿ ದೇವರು ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಎರಡನೇದಾಗಿ ನಾವು ಗಮನಿಸುವುದಾದರೆ, ಇಸ್ರಾಯೇಲ್ ಜನರು ಈಗಾಗಲೇ ದುಃಖದಲ್ಲಿದ್ದರು. ಇಸ್ರಾಯೇಲ್ ಜನರು ದುಃಖದಲ್ಲಿದ್ದರು. ಸಮುವೇಲ ಹತ್ರ ಹೋದ್ರು. ಸಮುವೇಲ, ನಮಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಭಯಪಡ್ತಾ ಇದ್ದೇವೆ, ಫಿಲಿಷ್ಟ್ರು ಓಡಿ ಬರ್ತಾ ಇದ್ದಾರೆ, ಫಿಲಿಷ್ಟ್ರು ಓಡಿ ಬಂದ್ಬಿಟ್ರು, ನಮ್ಮನ್ನು ಹೊಡಿತಾರೆ, ಭಯಪಡ್ತಾ ಇದೆ. ನಿನ್ನ ಜೀವಿತದಲ್ಲಿ ಭಯ ಇದೆಯಾ? ಬರುವ ವರ್ಷ ಭಯ ಇರಲ್ಲ. ಆತನ ಈ ದಿನ ಕೊನೆ ವಾರದಲ್ಲಿ ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ನಿನ್ನ ವಿಷಯದಲ್ಲಿ ಭಯ ಇದೆಯಾ? ಬರುವ ವರ್ಷ ನೀನ್ ಭಯಪಡುವುದಿಲ್ಲ. ಅಲ್ಲಿ ಹೇಳ್ತಾ ಇದ್ದಾರೆ, ಭಯಪಡ್ತಾ ಇದ್ರು, ಫಿಲಿಷ್ಟ್ರು ಬಂದ್ರು, ನಮ್ಮನ್ನು ಕೊಂದಾಗ್ತಾನೆ, ಹೋಗೋ ಬಲಿ ಅರ್ಪಣೆ ಮಾಡು, ನಮಗಾಗಿ ಏನಾದರೂ ಮಾಡು. ಸಮುವೇಲ ಹೋದ, ಬಲಿ ಅರ್ಪಣೆ ಕೊಟ್ಟ. ತಕ್ಷಣ ಏನಾಯಿತು? ಗುಡುಗು ಬಂತು. ಫಿಲಿಷ್ಟ್ರು ಸಾಯಿಸುವುದಕ್ಕಾಗಿ ಬಂದ್ರು, ಆದರೆ ಇಸ್ರಾಯೇಲ್ ಜನರು ಫಿಲಿಷ್ಟ್ರನ್ನು ಕೊಂದಾಕ್ಬಿಟ್ರು, ಓಡಿಸ್ಬಿಟ್ರು. ಇದಕ್ಕೆ ಕಾರಣ ಏನಾಯ್ತು? ದೇವರ ಸನ್ನಿಧಾನವು ಅವ್ರಿಗೆ ಸಿಕ್ತು. ಅಲ್ಲಿ ಹೇಳ್ತಾನೆ, ಅವರು ಸಾಯಿಸುವುದಕ್ಕಾಗಿ ಬಂದ್ರ, ನೀನು ಭಯಪಡ್ತಾ ಇದೆಯಾ? ತಾರು ಮಾರು ಮಾಡುವ ದೇವರು ನಾನಾಗಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಬರುವ ವರ್ಷ ನಿನಗೆ ವಿರುದ್ಧವಾಗಿ ಬಂದ ಪ್ರತಿ ಕಾರ್ಯವು ಕರ್ತನಾದ ಯೇಸು ಕ್ರಿಸ್ತನು ಈಗೋ ತಾರು ಮಾರು ಮಾಡಿ ವಿರುದ್ಧಗಳು ಬಂದವನ್ನೆಲ್ಲ ತೆಗೆದು ಬಿಡಲಿಕ್ಕಿದ್ದಾನೆ. ಹಲ್ಲೆಲೂಯ. ನಾವು ಎರಡನೇದಾಗಿ ಗಮನಿಸುವುದಾದರೆ, ಅಲ್ಲಿ ಇಸ್ರಾಯೇಲ್ ಜನರನ್ನು ಆ ಸಮುವೇಲ 7ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿ ನಾವು ಆ ಮಾತನ್ನು ನೋಡ್ತೇವೆ. ನೋಡ್ರಿ, ಹೋಗ್ರಿ, ನಾನು ನಿಮ್ಮ ಜೊತೆ ಇದ್ದೇನೆ, ಸಹಾಯಕನಾಗಿದ್ದಾನೆ. ಅಲ್ಲಿ ತಾರುಮಾರು ಮಾಡುವವನಾಗಿದ್ದಾನೆ. ಅದೇ ರೀತಿ ಯೆಶಾಯ 44:26ನೇ ವಚನದಲ್ಲಿ, ನನ್ನ ಪಟ್ಟಣ ಅಥವಾ ನನ್ನ ಮನೆ ಈ ವರ್ಷ ಹಾಳಾಗಿ ಹೋಯ್ತು, ಇನ್ನು ಮುಂದೆ ನನಗೆ ಏನು ಮಾಡ್ಲಿಕ್ಕಾಗಲ್ಲ, ನನ್ನ ಪಟ್ಟಣ ನಾಶನ ಆಯ್ತು ಎಂಬುದಾಗಿ ನೀವು ನೆನೆಸ್ತಾ ಇದ್ದೀರಾ? ಕರ್ತನಾದ ದೇವರು ವಾಗ್ದಾನ ಕೊಡ್ತಾ ಇದ್ದಾನೆ. ಅಲ್ಲಿ ಎರಡನೇದಾಗಿ ಅಣ್ಣವ್ರು ಹೇಳಿದ ಪ್ರಕಾರವಾಗಿ, ತಿರುಗಿ ನಿನ್ ಪಟ್ಟಣ ನಾನು ಕಟ್ಟುತ್ತಾ ಇದ್ದೇನೆ, ತಿರುಗಿ ನಿನ್ ಪಟ್ಟಣ ನಾನು ಕಟ್ಟುತ್ತಾ ಇದ್ದೇನೆ. ಹಾಳಾಗಿರುವ ಪಟ್ಟಣ ತಿರುಗಿ ಕಟ್ಟುವ ದೇವರು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅಣ್ಣವರು ಸಮಯ ಕಡಿಮೆ ಆಗಿರುವುದರಿಂದ ಕೆಲವು ರೆಫರೆನ್ಸ್ ಅನ್ನು ನನಗೆ ಅವರು ಹೇಳುವುದಕ್ಕಾಗಿ ನನಗೆ ಬರೆದು ಕೊಟ್ಟರು. ಅದಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ಸಮುವೇಲ 2ನೇ ಸಮುವೇಲ 4ನೇ ಅಧ್ಯಾಯ 4ನೇ ವಚನ. ಹಲ್ಲೆಲೂಯ. ಏನಿದೆ ಅಲ್ಲಿ? ಮೆಫಿ ಬೋಶೆತ್ ಯಾರಿದ್ದಾರೆ ಅಲ್ಲಿ? ಗೊತ್ತಾ ಹೆಸರು? ಅಣ್ಣವರ ಮಾತು ಹೇಳಲಿಕ್ಕೆ ಹೇಳಿದ್ರು. ಮೆಫಿ ಯಾರು? ನನಗೆ ಸಮಯ ಇಲ್ಲ, ಬರೀ 10 ನಿಮಿಷ. ಸೊಲೊಮೋನನು, ಸೌಲ, ಯೋನಾತನ ಮಗನು ಮೆಫಿ ಬೋಶೆತ್, ಅಜ್ಜ ಸೌಲ. ಹಲ್ಲೆಲೂಯ. ಇವನ ಭವಿಷ್ಯತ್ ಸ್ವಲ್ಪ ಟಕ 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 ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೇನೆ. ಯಜ್ಞಗಳನ್ನು ಅರ್ಪಿಸ್ತೇನೆ ಮಾಡಿದ, ತಪ್ಪು ಮಾಡಿದ, ತಪ್ಪಾಯಿತು. ರಾಜನು ರಾಜನಾಗಬೇಕು, ರಾಜನ ಮೊಮ್ಮಗ ರಾಜನಾಗಬೇಕು. ದಾವಿದನ ಮಗ ಏನಾಗ್ಬಿಟ್ಟ? ರಾಜನಾದ. ಆದರೆ ಇಲ್ಲಿ ನಡೆದಿರುವ ಕಥೆ ಏನಂತಂದ್ರೆ, ಇವನು ಕುಂಟನಾದ. ಇವನ ಜೀವಿತದಲ್ಲಿ ಭವಿಷ್ಯದಲ್ಲಿ ಇನ್ನೇನು ಆಗ್ಲಿಕ್ಕೆ ಆಗ್ಲಿಲ್ಲ, ಇವನು ಏನ್ ಮಾಡ್ಲಿಕ್ಕೆ ಆಗಲ್ಲ, ಕುಂಟನಾದ. ಹೆಂಗ್ ಕುಂಟನಾದ? ತನ್ನ ಅಜ್ಜಿ ಯಾರು? ಸೌಲ, ಯೋನಾತನು ಯುದ್ಧ ಮಾಡ್ತಿರುವ ಸಂದರ್ಭದಲ್ಲಿ ತನ್ನ ಅಜ್ಜಿ ಅವನ 5ನೇ ವರ್ಷದಲ್ಲಿ ಎದೆ ಮೇಲೆ ಇಟ್ಟುಕೊಂಡು ಓಡ್ತಾ ಹೋಗ್ತಾ ಇರುವಾಗ ಅವನು ಜಾರಿ ಕೆಳಗೆ ಬಿದ್ದ, 2 ಕಾಲು ಕಟ್ಟಾಯ್ತು. ಸಂದರ್ಭ ಏನು ನಡೀತಂದ್ರೆ, ಅಜ್ಜನ್ ಮಾಡಿರುವ ತಪ್ಪದಿಂದ ದಾವಿದನಿಗೆ ಏನಾಗಲಿಲ್ಲ? ಆಶೀರ್ವಾದ ಸಿಕ್ತು. ಇವನ ಭವಿಷ್ಯಕ್ಕೆ ಆಶೀರ್ವಾದ ಸಿಗಲಿಲ್ಲ. ನಮ್ಮ ಜೀವಿತದಲ್ಲಿ ಕೂಡ ನಾವು ಯಾರೋ ಮಾಡಿದ ತಪ್ಪುಗಳ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಆಶೀರ್ವಾದ ನಿಂತೋಯ್ತೇನೋ. ಆದರೆ ದೇವರು ಇಲ್ಲಿ ಹೇಳ್ತಾ ಇದ್ದಾನೆ, ಈಗೋ ಪಟ್ಟಣ ತಿರುಗಿ ಕಟ್ಟುತ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಸಮುವೇಲ 9ನೇ ಅಧ್ಯಾಯ 7ನೇ ವಚನ ಅಥವಾ 9ನೇ ಅಧ್ಯಾಯ 7-8 ವಚನ ನೋಡೋದಾದ್ರೆ, ದಾವೀದ ತಿರುಗಿ ಯಾರನ್ನು ಕಡಿತಾ ಇದ್ದಾನೆ? ಮೆಫಿಬೋಶೆತ್, ಬಾ, ಭಯಪಡಬೇಡ, ನಾನೀಗ
ನಿನಗೆ ತಿರುಗಿ ಎಲ್ಲೋ ಬಿದ್ದೋಗಿದ್ದೀಯಲ್ಲ, ಯಾವ ಸ್ಥಳದಲ್ಲಿ ಬಿದ್ದೋಗಿಲ್ಲ, ತಿರುಗಿ ನಾನು ನಿನ್ನನ್ನು ಎಲ್ಲಿ ಇಡ್ತಾ ಇದ್ದೇನೆ? ರಾಜನ ಮನೆಯಲ್ಲಿ ಔತಣಗಾಗಿ ನಾನು ನಿನ್ನನ್ನು ಇಡ್ತಾ ಇದ್ದೇನೆ. ಹಲ್ಲೆಲೂಯ. ಬರುವ ವರ್ಷ ನೀನು ಎಲ್ಲೋ ಬಿದ್ದೋಗಿದೆಯೋ, ಕಳೆದುಕೊಂಡಿಯೋ, ನನ್ನ ಕೆಲಸ ಆಗಲ್ಲ, ನನ್ನ ಸಂಬಳ ಇಷ್ಟೇ, ನನ್ನ ಕೆಲಸ ಇಷ್ಟೇ, ನಾನು ಬಿದ್ದೋದೆ ನೀನು ಅನ್ಕೊಂಡಿದೀಯಾ? ಈಗೋ ತಿರುಗಿ ಹೆಚ್ಚಾದ ಸಂಬಳ, ಹೆಚ್ಚಾದ ಕೆಲಸ, ಉನ್ನತವಾದದಲ್ಲಿ ಇಟ್ಟು ಈಗೋ ಯೋನಾಥನನ್ನು ನೆನಪು ಮಾಡಿಕೊಂಡಿರುವ ದಾವೀದನು ಅದೇ ರೀತಿಯಲ್ಲಿ ಕಟ್ಟುತ್ತಾ ಇದ್ದಾನೆ ನಿನ್ನನ್ನು. ಹಲ್ಲೆಲೂಯ. ಬಿದ್ದೋಗಿದೀಯಾ ನೀನು? ಬಿದ್ದೋಗಿದೆಯಾ? ನನ್ನ ಕೈ ಆಗಲ್ಲ, 5 ವರ್ಷ ಮುಗಿದೋಯ್ತು, ಬರುವ ವರ್ಷ 10,000 ಪೇಮೆಂಟ್, 9,000ದಲ್ಲಿ ನಾನು ಇರ್ತೇನೆ. ಸಾರಿ, ರಾಜನ ಮನೆಯಲ್ಲಿ ಇರಲಿಕ್ಕಿದೆ, ರಾಜನ ಮನೆಯಲ್ಲಿ ಇರಲಿಕ್ಕಿದೆ. ನಾನು ಅನ್ಕೊಂಡೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂತೇಳಿ. ರಾಜನ ಮನೆಯಲ್ಲಿ ಇರಲಿಕ್ಕಿದ್ರೆ ನಾನು ಅನ್ಕೊಂಡೆ ನಿಮ್ಗೆ ಅರ್ಥ ಆಗಿಲ್ಲ ಅಂತ. ಹಲ್ಲೆಲೂಯ. ಅದರ ಅರ್ಥ ನೀವು ಎಲ್ಲಿರ್ಲಿಕ್ಕಿದ್ದೀರಿ? ರಾಜನ ಮನೆಯಲ್ಲಿ ಇರಲಿಕ್ಕಿದ್ದೀರಿ ಅನ್ನೋರು ನನಗೆ ಮಾತನ್ನು ಹೇಳಿದಕ್ಕೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ದೇವರು ಏನು ಮಾಡ್ತಾನೆ? ಪ್ರಯಾಣಗಳು ನಮ್ಮ ಎಷ್ಟೋ ಪ್ರಯಾಣ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಇಲ್ಲ, ಸಫಲವಿಲ್ಲ. ಹಳೆ ವರ್ಷ ಏನಾಯ್ತು? ನಮ್ಮ ಜೀವಿತದಲ್ಲಿ ಸಫಲವಿಲ್ಲ. ಎಲ್ಲಿ ಹೋದರೂ ಪ್ರಯಾಣದಲ್ಲಿ ನಾಶನ ಆಗಿರ್ಬೋದು, ಎಲ್ಲಿ ಹೋದರೆ ಪ್ರಯಾಣದಲ್ಲಿ ಬಿದ್ದೋಗಿರ್ಬೋದು, ಎಲ್ಲಿ ಹೋದರೂ ಪ್ರಯಾಣದಲ್ಲಿ ಇದು ಆಗಲಿಲ್ಲ ಎಂಬುದಾಗಿರ್ಬೋದು. ಹೋಗುವ ಸ್ಥಳದಲ್ಲಿ ಈಗೋ ನಾನು ಮುಂದುಗಡೆ ದೇವದೂತನನ್ನು ಕಳಿಸ್ತಾ ಇದ್ದೇನೆ, ನಿನಗೆ ಎಲ್ಲ ಕಾರ್ಯದಲ್ಲಿ ಶುಭವಾಗಲಿ, 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 ಶುಭ ಎಂಬುದಾಗಿ ಕರ್ತನೆ ಹೇಳ್ತಾ ಇದ್ದಾನೆ. ಯಾಕೆ? ದೇವದೂತರನ್ನು ಕಳಿಸ್ತಾ ಇದ್ದಾನೆ, ಮನುಷ್ಯರನ್ನು ಕಳಿಸ್ತಾ ಇಲ್ಲ. ಆತನು ತನ್ನ ಸ್ನೇಹಿತರನ್ನು ಕಳಿಸಿರ್ಬೋದು, ಆದರೆ ಯಾಕೋಬನನ್ನು ಏನು ಮಾಡ್ಲಿಕ್ಕೆ ಆಗಲಿ ಎಂಬುದಾಗಿ ಅವನು ನೆನೆಸಿರ್ಬೋದು. ಈ ದಿನ ಹೇಳ್ತಾ ಇದ್ದೇನೆ, ನನ್ನ ಜೊತೆ ಯಾರಿಲ್ಲ ಎಂಬುದಾಗಿ ಹೇಳಿದ್ರು. ದೇವದೂತರನ್ನು ಕಳಿಸ್ತಾ ಇದ್ದಾನೆ. ಹಲ್ಲೆಲೂಯ. ನಿನ್ನ ಪ್ರಯಾಣ ಶುಭವಾಗಲಿಕ್ಕಿದೆ. ಇವೆಲ್ಲ ಕಾರ್ಯಗಳಾಗಬೇಕಾದ್ರೆ ಏನಾಗಬೇಕು? ಇವೆಲ್ಲ ನೀನು ಕಣ್ಣಾರ ನೋಡ್ತಿ, ಇವೆಲ್ಲ ಕಣ್ಣಾರ ಏನು ಮಾಡ್ತೇವೆ? ನೋಡ್ತೇವೆ. ಇದಕ್ಕೆ ಪ್ರಿಪರೇಷನ್ ಏನು? ದೇವರ ಚಿತ್ತದ ಪ್ರಕಾರ ನಾವು ಮಾಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ವಾಟ್ ಇಸ್ ಏನು ಪ್ರಿಪರೇಷನ್? ದೇವರ ಚಿತ್ತದ ಕರ್ತನಾದ ಯೇಸು ಕ್ರಿಸ್ತನೇ, ದೇವರೇ ನಿನ್ನ ಚಿತ್ತ ಆದ್ರೆ ಈ ಪಾತ್ರೆ ನನ್ನ. ಒಂದು ಮಾತು, ಏಸಯ್ಯ ಯೆಹೋವ ದೇವ ಪರಲೋಕದಿಂದ ಈ ಜನರನ್ನು ನಾಶ ಮಾಡಂದ್ರೆ ಕಲಾಸ್ ನಾಶ ಆಗ್ತಿದ್ರು. ಆದರೆ ಅಲ್ಲಿ ನಡೆದಿರುವ ಕಥೆ ಏನು? ದೇವಾ ನಿನ್ನ ಚಿತ್ತಿದ್ರೆ ಈ ಪಾತ್ರೆ ತೆಗೆದಾಕು, ನಿನ್ನ ಚಿತ್ತಿದ್ರೆ ಈ ಪಾತ್ರೆ ತೆಗೆದಾಕು. ತನ್ನನ್ನು ತಾನು ಕರ್ತನ ಮುಂದೆ ಸಮರ್ಪಣೆ ಮಾಡಿದ. ಹಲ್ಲೆಲೂಯ. ತನ್ನನ್ನು ತಾನು ಕರ್ತನಿಗೆ ಒಪ್ಪಿಸಿಕೊಟ್ಟ. ನಾನು ಝೀರೋ ಪ್ರಭು, ನನ್ನ ಕೈಯಲ್ಲಿ ಎಲ್ಲ ಆಗಲ್ಲ, ಹಾಳು ಬಿದ್ದ ಪಟ್ಟನ ಕಟ್ಟಲಿಕ್ಕೆ ನನ್ನ ಕೈಯಿಂದ ಆಗಲ್ಲ, ನಾಯಕರ ಮುಂದೆ ಹೋಗಿ ಕುಂದ್ರಲಿಕ್ಕೆ ನನ್ನ ಕೈಯಿಂದ ಆಗಲ್ಲ, ನಾನು ಝೀರೋ, ನಾನು ಏನಿದ್ದೇನೆ. ಒಬ್ಬ ಅಣ್ಣವ್ರು ನಂಗೆ ಯಾವಾಗ ಹೇಳ್ತಾರೆ, ಯಾವ ಫೋನ್ ಮಾಡಿದಾಗ ಇದೇ ಹೇಳ್ತಾರೆ ಅವರು, ಅದು ಭಾರಿ ನನಗೆ ಇಷ್ಟ ಆಗ್ತೈತಿ. ನೀನೇಮ್ಲೇನು ಐ ಆಮ್ ಝೀರೋ. ಬಟ್ ಉನ್ನತವಾಗಿ ಅವರೇ ಇರ್ತಾರೆ. ಹಲ್ಲೆಲೂಯ. ನಾವು ಝೀರೋ, ಕರ್ತನು ಹೀರೋ. ಆವಾಗ ನಮ್ಮ ಜೀವಿತದಲ್ಲಿ ಏನಾಗ್ತದೆ? ತಾರುಮಾರುಗಳಾಗ್ಬಿಡುತ್ತವೆ. ದೇವರು ತಾರುಮಾರು ಮಾಡಿಬಿಡ್ತಾನೆ, ರಸ್ತೆಗಳನ್ನು ಸರಾಗ ಮಾಡುತ್ತಾನೆ. ನಾವು ಹೋಗುವ ಪ್ರಯಾಣಗಳಲ್ಲಿ ಸರಾಗವಾಗುತ್ತದೆ. ನಾಯಕರ ಎದುರುಗಳಲ್ಲಿ ನಾವು ಕುಂದಿರ್ತೇವೆ. ಉನ್ನತವಾದ ಶಿಖರಗಳಲ್ಲಿ 2025ರಲ್ಲಿ ನಾವು ನಿಂತಿರುವಾಗ ಅವಾಗ ಹೇಳಬೇಕು, ಇದು ನನ್ನ ಚಿತ್ತವಲ್ಲ, ಇದು ಕರ್ತನ ಚಿತ್ತ. ಯಾಕಂದ್ರೆ ನಾನು ಕರ್ತನಿಗೆ ನನ್ನನ್ನು ನಾನು ಸಮರ್ಪಣೆ ಮಾಡಿದೆ. ಆದ ಕಾರಣ ಈ ರೀತಿ ನನ್ನ ಮೇಲೆ ದೇವರ ಮೇಲೆತ್ತಿದ್ದ. ಯಾರಿಗೆ ಅಧೀನರಾಗಬೇಕು, ಯಾರಿಗೆ ವಿಧೇಯರಾಗಬೇಕು, ಅದು ಕರ್ತನ ಚಿತ್ತ, ಅದು ದೇವರ ಚಿತ್ತ. ದೇವರಿಗೆ ಅಧೀನರಾಗ್ರಿ, ಕರ್ತನಿಗೆ ಅಧೀನರಾಗ್ರಿ. ಆತನ ಎಲ್ಲಾ ಕಾರ್ಯಗಳನ್ನು ಸಫಲ ಮಾಡುತ್ತಾನೆ. ಸಫಲವಾಗಲಿ. ಈ ಚಿತ್ತ, ದೇವರ ಚಿತ್ತ ನೆರವೇರಲಿ, ಕರ್ತನ ಚಿತ್ತ ನೆರವೇರಲಿ. ನಮಗಾಗಿ ಕೊಟ್ಟಿರುವ ಪಾಸ್ತ್ರಗಳನ್ನು ದೇವರ ಕರಗಳಲ್ಲಿ ಸಮರ್ಪಣೆ ಮಾಡಿ ಮುಂದಿನ ಸಮಯವನ್ನು ನಾನು ಅನ್ನೋರ ಕೈಯಲ್ಲಿ ಸಮರ್ಪಣೆ ಮಾಡ್ತೇನೆ.